ರುಚಿಯಾದ ಅವಲಕ್ಕಿ ಪಕೋಡ ಅಥವಾ ಅವಲಕ್ಕಿ ವಡಾವನ್ನು ಮಾಡಿದ್ದೇನೆ. ಈ ವಡೆ ಹೇಗೆ ಮಾಡಿದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ. ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಒಂದು ಅವಲಕ್ಕಿಯಿಂದ ಮಾಡ್ಬೋದಂಥ ರೆಸಿಪಿಯನ್ನು ಮಾಡ್ತಾಯಿದ್ದೇನೆ. ಅದು ನಾನು ಗಟ್ಟಿ ಅವಲಕ್ಕಿಯನ್ನು 1 ಕಪ್ ತೊಗೊಂಡಿದ್ದೆ. ಈ ಕಪ್ಪಲ್ಲಿ 1 ಕಪ್ ತೊಗೊಂಡಿದ್ದೆ. ಇದನ್ನು ಚೆನ್ನಾಗಿ ವಾಶ್ ಮಾಡಿದ್ದೇನೆ. ಈಗ 3 ಸಲ ವಾಶ್ ಮಾಡಿದ್ದೇನೆ. ಅದರ ಜಿಡ್ಡು ಅಥವಾ ಪೌಡ್ರ್ ಇರೋದೆಲ್ಲ ಹೋಗುವ ಹಾಗೆ. ಈಗ ವಾಶ್ ಮಾಡಿದ ಅವಲಕ್ಕಿಗೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಇಡ್ತಾಯಿದ್ದೇನೆ. ಅರ್ಧ ಕಪ್ ನೀರನ್ನು ಹಾಕಿ ಒಂದು 10 ನಿಮಿಷ ನೆನೆಯಲಿಕ್ಕೆ ಬಿಡ್ತಾಯಿದ್ದೇನೆ. ಅದು ನೆನೀತಾ ಇರಲಿ. ಅಷ್ಟರಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೇನೆ. 1 ಇಂಚು ಶುಂಠಿಯನ್ನು ಕಟ್ ಮಾಡಿದ್ದೇನೆ. 2 ಮೀಡಿಯಮ್ ಸೈಜು ಹಸಿಮೆಣಸನ್ನು ರೌಂಡ್ ಕತ್ತರಿಸಿಟ್ಕೊಂಡಿದ್ದೇನೆ. ಹಾಗೆ 2 ಕಡ್ಡಿ ಕರಿಬೇವಿನ ಎಲೆಯನ್ನು ಈ ಥರ ತುಂಡು ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆಯೇ ಅದಕ್ಕೆ ಸೇರಿಸ್ಕೊಳ್ಳಿಕ್ಕೆ ಸ್ವಲ್ಪ ರವೆಯನ್ನು ಒಂದು 3 ಸ್ಪೂನು ರವೆಯನ್ನು ತಗೊಂಡಿದ್ದೇನೆ. ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ. ಸ್ವಲ್ಪ ನೀರು ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ನಾನು ಈಗ ಚೆನ್ನಾಗಿ ನೆನೆಯಲಿ ಅವಲಕ್ಕಿ. ಈಗ ನೋಡಿ, ಅವಲಕ್ಕಿ ನೀರನ್ನೆಲ್ಲ ಹೀರಿಕೊಂಡು ಈ ಥರ ಮೃದುವಾಗಿದೆ. ಇದನ್ನೀಗ ಚೆನ್ನಾಗಿ ಕೈಯಲ್ಲಿ ಮ್ಯಾಶ್ ಮಾಡಿ ಪುಡಿ ಮಾಡಿಕೊಳ್ಬೇಕು. ನೋಡಿ, ಈ ಥರ ಹಿಟ್ಟಿನ ಥರ ಬರಬೇಕಿದು. ಈಗ ನಾನು ಇದಕ್ಕೆ ಈ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿದ್ದೆ. ಈಗ ನಾನು ಇದಕ್ಕೆ ಸ್ವಲ್ಪ ಹುಡಿ ಉಪ್ಪನ್ನು ಉದುರಿಸ್ಕೊಳ್ತೇನೆ. ಉಪ್ಪು ಹಾಕ್ಕೊಂಡು ಅದನ್ನು ಕಲಿಸ್ಕೊಂಡ ಮೇಲೆ ಕಟ್ ಮಾಡಿಟ್ಟ ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೇನೆ. ಈಗ ಈರುಳ್ಳಿ ನೀರು ಬಿಟ್ಕೊಡ್ಲಿಕ್ಕಿದೆ. ಅದನ್ನು ಚೆನ್ನಾಗಿ ಇದರಲ್ಲಿ ಕಲಿಸೋಣ. ಈಗ ನಾನು ಇದಕ್ಕೆ ಸ್ವಲ್ಪ ರವೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಈಗ ರವೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಂಡ ನಂತರ ಇದೆಲ್ಲವನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ಹಸಿಮೆಣಸಿನ್ಕಾಯಿ, ಶುಂಠಿ, ಹಾಗೆ ಕರಿಬೇವಿನ ಎಲೆಯನ್ನು ಕತ್ತರಿಸಿಟ್ಟದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಇನ್ನೊಮ್ಮೆ ಇದನ್ನು ಸೇರಿಸಿ ಕಲಿಸ್ಕೊಳ್ತಾ ಇದ್ದೇನೆ. ಈಗ ನೋಡಿ, ಕ್ಲೀನಾಗಿ ಮಿಕ್ಸಿಂಗ್ ಮಾಡಿದ್ದೇನೆ. ಇದಕ್ಕೆ ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಹಾಗೆ ಬಿಡ್ತೇನೆ. ನೋಡಿದೀಗ 10 ನಿಮಿಷದ ನಂತರ ನೋಡ್ತಾ ಇದ್ದೇನೆ. ಈ ಹದಕ್ಕೆ ಬಂದಿದೆ. ಈಗ ಇದನ್ನು ನಾನು ಬೇಕಾದ ರೀತಿಯಲ್ಲಿ ಇದನ್ನು ಉಂಡೆ ಮಾಡಿಕೊಂಡು ಒತ್ಕೊಳ್ತೇನೆ. ತೋರಿಸ್ತೇನೆ ನೋಡಿ, ಈ ಥರ ಸೈಜಲ್ಲಿ ಮಾಡಿಕೊಂಡು ವಡೆ ಟೈಪಲ್ಲಿ ಹೀಗೇ ಹಾಕಿ ಬೇಯಿಸ್ಕೊಳ್ಬೋದು. ಇಲ್ಲಾಂದರೆ ಮಧ್ಯದಲ್ಲಿ ಒಂದು ಹೋಲ್ ಮಾಡಿಕೊಂಡು ವಡೆ ಥರ ಇದನ್ನು ಬೇಯಿಸ್ಕೊಳ್ಬೋದು. ಹೀಗೆ ಮಾಡಿ ನೋಡಿ, ಈ ಥರ ಒಂದು ಎಲೆ ಮೇಲೆ ಎಲ್ಲವನ್ನು ಇಟ್ಕೊಳ್ಳುವ. ಈಗ ನಾನು ಬಾಣಲೆಯಲ್ಲಿ ಎಣ್ಣೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ನಾನೀಗ ಕಲಸಿದ ಹಿಟ್ಟನ್ನು ನೋಡಿ ಈ ಥರ ವಡೆಯ ಆಕಾರದಲ್ಲಿ ತಟ್ಟಿ ಇಟ್ಕೊಂಡಿದ್ದೇನೆ. ಎಣ್ಣೆ ಕೂಡ ಬಿಸಿ ಆಗ್ತಾ ಇದೆ. ಈಗ ಬಾಣಲೆಗೆ ಇದನ್ನು ಒಂದೊಂದಾಗಿ ಬಿಡುವ. ಒಂದು ಸರ್ತಿಗೆ ನಾನೀಗ 2 ಹಾಕೊಳ್ತೇನೆ. ತಕ್ಷಣ ಮುಟ್ಟೋದು ಬೇಡ, ಉರಿ ಸ್ವಲ್ಪ ಸಣ್ಣ ಮಾಡಿಕೊಳ್ಳುವ. ಸ್ವಲ್ಪ ಇನ್ನೂ ಒಂದು ಹಾಕ್ಕೊಳ್ಬೋದು. ನೋಡಿ, ಹಾಕ್ಕೊಳ್ತಾ ಇದ್ದೇನೆ. ತಕ್ಷಣ ಮುಟ್ಟೋದು ಬೇಡ, ಸ್ವಲ್ಪ ಒಂದು ಸೈಡ್ ಬೆಂದ ನಂತರ ಅದನ್ನು ಮಗ್ಚಿ ಹಾಕುವ. ನಾನು ಇದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಕಾಯಿಸ್ತಾ ಇದ್ದೇನೆ. ಈಗ ಇದನ್ನು ಇನ್ನೊಂದು ಸೈಡ್ ಮಗ್ಚಿ ಹಾಕ್ಕೊಳ್ತೇನೆ. ಆದಷ್ಟು ಸಣ್ಣ ಉರಿಯಲ್ಲಿ ಇಟ್ಕೊಂಡೇ ಬೇಯಿಸಬೇಕು. ಇಲ್ಲಾಂದರೆ ಬೇಯೋದು ನಿಧಾನ, ಮೇಲ್ಗಡೆ ಬೇಯಲ್ಲ, ಒಳಗಡೆ ಬೇಯಲ್ಲ, ಮೇಲೆ ಮಾತ್ರ ಕ್ರಿಸ್ಪಿ ಆಗ್ತದೆ. ಅದಕ್ಕೆ ಸ್ವಲ್ಪ ಸಣ್ಣ ಉರಿಯಲ್ಲೇ ಬೇಯಿಸಬೇಕು. ಈಗ ಚೆನ್ನಾಗಿ ಬೆಂದಿದೆ ನೋಡಿ, ಕಲರೆಲ್ಲ ಚೇಂಜ್ ಆಗಿದೆ. ಈಗ ಇದನ್ನು ತಗೊಳ್ಳೋಣ. ಇನ್ನೊಂದು ಸಲ
ಹಾಕೊಳ್ತಾ ಇದ್ದೇನೆ. ಈಗ ಅವಲಕ್ಕಿ ವಡೆ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾವು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಹಾಕ್ಕೊಂಡು ಮಾಡುವ ವಡೆಗಿಂತಲೂ ಇದು ತುಂಬ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಇದು ಅರ್ಜೆಂಟಿಗೆ ಸಾಯಂಕಾಲದ ತಿಂಡಿಗೆ ಅಥವಾ ಯಾರು ಗೆಸ್ಟ್ ಬಂದಾಗ ಸುಲಭವಾಗಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸನ್ನೇ ಉಪಯೋಗಿಸ್ಕೊಂಡು ಮಾಡ್ಬೋದಂಥ ವಡೆ. ಭಾಳ ಚೆನ್ನಾಗಿ ಬಂದಿದೆ. ನಾನು ಒಂದನ್ನು ನಿಮಗೆ ಮುರಿದು ತೋರಿಸ್ತೇನೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆಯೇ ನಾನು ಮಾಡಿರುವ ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್.